ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಪುರಸಭೆ ವತಿಯಿಂದ ಮಾನ್ಯ ಅಧ್ಯಕ್ಷರಾದ ವಸಂತಕುಮಾರ್ ಅವರ ಸಮ್ಮುಖದಲ್ಲಿ ಪೌರ ಕಾರ್ಮಿಕರ ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಪಾರ್ವತಮ್ಮ, ಸದಸ್ಯರುಗಳಾದ ಭೋಜರಾಜ್, ದಾದಾಪೀರ್, ಲೋಕೇಶ್, ಗಿರಿಜಾ ವರ್ಮಾ, ಪ್ರಕಾಶ್, ದಿವ್ಯಾ ರವಿ, ಆಶಾ, ಅರುಣ್, ಆದಿಲ್ ಪಾಷಾ ಮತ್ತು ಉಪವಿಭಾಗಾಧಿಕಾರಿಗಳಾದ ನಟೇಶ್ ಹಾಗೂ ಪೌರ ಕಾರ್ಮಿಕರ ಮೇಸ್ತ್ರಿ ಪ್ರಕಾಶ್ ಮತ್ತು DSS ಜಿಲ್ಲಾಧ್ಯಕ್ಷರಾದ ಎನ್ ವೆಂಕಟೇಶ್ ಹಾಗೂ ಪೌರ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಮತ್ತು ಕ್ರೀಡೆ ಮೊದಲನೇ ಸ್ಥಾನ ಗಳಿಸಿದ ಮಕ್ಕಳಿಗೆ ಸನ್ಮಾನ ಹಾಗೂ ಪೌರ ಕಾರ್ಮಿಕರು ಕ್ರೀಡೆಯಲ್ಲಿ ಭಾಗವಹಿಸಿ ಗೆದ್ದವರಿಗೆ ಪ್ರಶಸ್ತಿ ಮತ್ತು ಸನ್ಮಾನ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ವಿಜಯಕುಮಾರ್ ಮತ್ತು ಇಂಜಿನಿಯರ್ ತಾಸಿರಾ ತಸ್ಲಿಂ, ಸ್ವಾಗತ ಮಾಡಿದ ಸಂಪತ್ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಆಮೇಲೆ ರಾಷ್ಟ್ರದಷ್ಟು ಕಂಟಿನ್ಯೂಷನ್ ಮಾಡ್ತಾರೆ ನೋಡಿ. ನಿಮಗೆಲ್ಲ ಒಂದಿನ ಶೂಗಳೆಲ್ಲ ನಮ್ಮ ಅಪ್ಪನೇ ಅನಿಸುತ್ತೆ. ನಿಮ್ಗೆ ಯಾರಿಗಾದ್ರು ಶೂ ಸಮಸ್ಯೆಗಳಿದ್ರೆ ನಾನು ಓದ್ಕೊಡ್ತೀನಿ. ಯಾಕಪ್ಪ ಅಂದರೆ ನನ್ನ ತಂದೆಯ ಮೂಲ ಕಸದ್ದು ಶೂ ಅನ್ನೋದು ನಾನು ಅದಕ್ಕೆ ಯಾವುದೇ ಕೀಳಿಲ್ಲ ಅಂತಂದರೆ. ಹಾಗಾಗಿ ನಾನು ಹೇಳ್ತಿದ್ದೀನಿ, ಇವತ್ತಿಗೂ ಸಹ ಸ್ಪೃಶ್ಯ ಮತ್ತು ಅಸ್ಪೃಶ್ಯದ ಅಸಮಾನತೆಗಳ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ಆದಷ್ಟು ಸಮಾಜದ ವಿರುದ್ಧ ಸವಾಲಾಗಿ ನಿಂತ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡಬೇಕು ಅಂತಿದ್ದೀನಿ. ಅದೇ ಮನಸ್ಥಿತಿ ಇವತ್ತು ನೊಂದಷ್ಟು ಇದೆ. ಸುಪ್ರೀಂ ಕೋರ್ಟ್ ಜಡ್ಜಿಗೆ ಶೂ ಒಡೆಯಕ್ಕೆ ಹೋಗ್ತಾರೆ, ಶೂ ಬಿತ್ತಾರೆ, ಒಡೆಯಕ್ಕೆ ಹೋಗಿಲ್ಲ ಬಿತ್ತಾರೆ, ಬಿಚ್ಚದೆ ಒಡೆಯಲ್ಲಿ ನೆಡುವುದಾಗುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜಿಗೆ ಬಿಡಲ್ಲ ಅಂತಂದ್ರೆ ನಮ್ಮಂತ ನಿಮ್ಮಂತ ಸಣ್ಣ ಪುಟ್ಟದಲ್ಲಿ ಬಿಡ್ತಾರ ಈ ಸಮಾಜದಲ್ಲಿ? ಯಾವ ಕಾರಣಕ್ಕೂ ಬಿಡೋದಿಲ್ಲ. ಹಾಗಾಗಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ನಾವು ಗೌರವಿಸಬೇಕಾಗಿದೆ. ಬಹುಶಃ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ನಾವು ನೆನೆಸ್ಕೋಬೇಕು. ನಾವು ಪುಷ್ಪಾರ್ಚನೆ ಮಾಡಿದ್ದೀವಿ, ಅಷ್ಟಕ್ಕೆ ಸೀಮಿತವಾಗಬಾರದು. ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ, ನಮ್ಗೆ ಕೊಟ್ಟಂತ ಸ್ವಾತಂತ್ರ್ಯ ಏನು? ಹೆಜ್ಜೆಗಳಿಗೆ ಸಿಕ್ಕ ಸ್ವಾತಂತ್ರ್ಯ, ನೆರಳಿಗೆ ಸಿಕ್ಕ ಸ್ವಾತಂತ್ರ್ಯ, ಉಗುಳಿಗೆ ಸಿಕ್ಕ ಸ್ವಾತಂತ್ರ್ಯ. ಅವ್ರು ದಲಿತರು ಯಾರಾದ್ರೂ ನೆಲದಲ್ಲಿ ಉಗುಳೋದಿತ್ತ? ಯಾವ ಕಾರಣಕ್ಕೂ ಉಗುಳಾಗಿಲ್ಲ. ಕೊರಳಲ್ಲಿ ಒಂದು ಬಾಸನ ಕಟ್ಕೊಂಡು ಹಗ್ಗ ಕಟ್ಕೊಬೇಕಾಗಿ ಉಗಿಬೇಕು ಅಂತ ಉಗಿಬೇಕು. ಅವರು ನೆಲದ ಮೇಲೆ ದಲಿತ ಉಗಿ ಆಗಿರಲಿಲ್ಲ. ಹಾಗಾಗಿ ಉಗುಳಿಗೆ ಸ್ವಾತಂತ್ರ್ಯ ಅಂಬೇಡ್ಕರ್ ತಂದುಕೊಟ್ರು. ನೆರಳಿಗೆ ಸ್ವಾತಂತ್ರ್ಯ ಇರಲಿಲ್ಲ. ದಲಿತರು ಬೆಳಿಗ್ಗೆ ಮತ್ತು ಸಂಜೆ ಅಡ್ಡಾಡಾಗಿರಲಿಲ್ಲ. ಯಾಕಪ್ಪ ಅಂದ್ರೆ ಸೂರ್ಯನ ಬೆಳಕು ಅವ್ರ ಮೇಲೆ ಬಿದ್ದರೆ ಸವರ್ಣೀಯರಾಗಿರುವಂತಹ ಬೀದಿಗಳಲ್ಲಿ ಆ ನೆರಳು ಬಿಡುತ್ತೆ, ನಾವು ನಡಿಬಾರ್ದು ಅಂತಿದ್ರು. ಹಾಗಾಗಿ ಅಂಬೇಡ್ಕರ್ ಕೊಟ್ಟಂತ ಸ್ವಾತಂತ್ರ್ಯ. ಹಾಗಾಗಿ ದಲಿತರು ಮಾಡ್ತಿದ್ರು, ಮಧ್ಯಾಹ್ನ ಬರ್ತಾ ಊರಿಗೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಮಾತ್ರ ಬರ್ತಾ ಇದ್ರು. ಹಾಗಾಗಿ ನೆರಳಿಗೆ ಸ್ವಾತಂತ್ರ್ಯ ತಂದುಕೊಟ್ಟಂತರು ಅಂಬೇಡ್ಕರ್, ಉಗುಳಿಗೆ ಸ್ವಾತಂತ್ರ್ಯ ತಂದುಕೊಟ್ಟಂತರು ಅಂಬೇಡ್ಕರ್, ಧ್ವನಿ ಹೆಚ್ಚುವರಿ ಸ್ವಾತಂತ್ರ್ಯ ಕೊಟ್ಟಂತರು ಅಂಬೇಡ್ಕರ್. ಕೊಟ್ಟಂತ ಸಂವಿಧಾನ ನಮಗೆಲ್ಲರೂ ಕಾಪಾಡ್ತಾ ಇದೆ, ನಮಗೆ ಶಕ್ತಿ ಆಗಿದೆ, ನಮಗೆ ಸವಾಲಾಗಿದೆ. ನಾನಿಲ್ಲಿ ಹೇಳ್ಕೊಳ್ಳೋದಪ್ಪ ಅಂದ್ರೆ ಅನೇಕ ಹಿಂದುಳಿದ ವರ್ಗಗಳು, ದಲಿತರು, ಅಲ್ಪಸಂಖ್ಯಾತರು, ಪೌರ ಎಲ್ಲ ವರ್ಗದಲ್ಲಿದೆ. ಶುಭಾಶಯಗಳನ್ನ ಅಬ್ದುಲ್ ಕಲಾಂ ಅವರಿಗೆ ಶತ ನಮನಗಳನ್ನ ಸಮರ್ಪಣೆ ಮಾಡ್ತಾ ಅವರ ಜನ್ಮ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದೆ. ಬಹುಶಃ ಅವರು ಅಬ್ದುಲ್ ಕಲಾಂ ಅವರು ಕೇವಲ ಯಶಸ್ಸಿನ ಕಥೆಗಳನ್ನ ಓದಿದ್ರೆ ಇಷ್ಟೆಲ್ಲ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಅವರ ಜೀವನದಲ್ಲಿ ಕೇವಲ ರಾಮೇಶ್ವರಂನ ಸಮುದ್ರ ತಟದಲ್ಲಿ ಹಾರಾಡ್ತಿದ್ದಂತ ಅಕ್ಕಿಗಳನ್ನ ನೋಡ್ತಾ ಅನೇಕ ಯಶಸ್ಸಿನ ಕಥೆಗಳನ್ನ ಅವರ ಹಿರಿಯರು ಹೇಳ್ಕೊಟ್ಟಿದ್ರು. ಆ ಯಶಸ್ಸಿನ ಕಥೆಗಳ ಜೊತೆಗೆ ಅನೇಕ ಸೋಲಿನ ಘಟನಾವಳಿಗಳನ್ನ ಮೆಲುಕಾಗ್ತಾ ಸಮುದ್ರದ ತಟದಲ್ಲಿ ಅವರು ತೆರಳಾಡ್ತಾ ಇದ್ರು. ಆ ಮಿಸೈಲ್ ಮ್ಯಾನಿಗೆ ಅನಿಸ್ತು, ನಾನೊಂದು ಈ ಭಾರತಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು, ಈ ದೇಶದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಅವರು ಕಂಡಂತ ಕನಸನ್ನ, ಸಮುದ್ರದ ತಟದಲ್ಲಿ ಓಡಾಡ್ತಾ ಏನ್ ಕಂಡಿದ್ರು ಕನಸನ್ನ, ಆ ಕನಸಿಗೆ ಪೂರಕವಾದಂತ ಹೆಜ್ಜೆಗಳನ್ನ, ಯಶಸ್ಸಿನ ಹೆಜ್ಜೆಗಳನ್ನ ಇಟ್ಟ ಪರಿಣಾಮವಾಗಿ ಇವತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನಮಗೆಲ್ಲರಿಗೂ ಆದರ್ಶಪ್ರಾಯ ಬಂಧುಗಳೇ. ಇವತ್ತು ಪೌರ ಕಾರ್ಮಿಕರು ಕೇವಲ ನಿಮ್ಮಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಇದೆ, ಒಂದು ಸಮರ್ಪಣಾ ಭಾವನೆ ಇದೆ, ಒಂದು ಸಂಚಲನ ಶಕ್ತಿ ಇದೆ. ಸಂಸ್ಕಾರ, ಸಮರ್ಪಣೆ, ಸಂಚಲನ ಈ ಎಲ್ಲ ಶಕ್ತಿಗಳ ಪೂರಣವಾಗಿರ್ತಕ್ಕಂಥ ಪೌರ ಕಾರ್ಮಿಕರು ನಿಮ್ಮೆಲ್ಲರ ತುಡಿತ ಒಂದೇ. ಸುಂದರ ತರೀಕೆರೆಯ ಪುರಸಭೆಗೆ ಒಳ್ಳೆಯ ಹೆಸರನ್ನು ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಅವಿರತ ಶ್ರಮ ಆಗ್ತಿರ್ತೀರಿ ಬಂಧುಗಳೇ. ಸಭೆಗೆ ಆಮೇಲೆ ಪರಿಸರ ತಜ್ಞರಾಗಿರ್ತಕ್ಕಂಥ ನಮ್ಮ ಪ್ರಹಾರ ಮೇಡಮ್
ಅಲ್ಲಿ ಚರ್ಚೆಯಲ್ಲಿ ಇವ್ರು ಕೊಡ್ತಾರೆ ಉತ್ತರ ಏನಪ್ಪ ಅಂದ್ರೆ ಪೌರ ಕಾರ್ಮಿಕರಿಗೆಲ್ಲರಿಗೂ ನಾವು ಗೃಹಭಾಗ್ಯ ಯೋಜನೆಯಲ್ಲಿ ಮನೆಗೆ ಕೊಟ್ಟಿದ್ದೀವಿ ಅಂತ ಹೇಳಿ. ಇವರು ಹೇಳೋ ಉತ್ತರ ಏನಪ್ಪ ಅಂದ್ರೆ ಆಯಾಮವಾಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ನಾವು ಕೊಡ್ತೀವಿ, ಬೇರೆ ಪಾವತಿಯಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ನೇರ ಪಾವತಿಯಲ್ಲಿರ್ತಕ್ಕಂಥವರು ಮತ್ತೆ ಕಾಯಂ ಪೌರ ಕಾರ್ಮಿಕರು ಹಾಗೆ ಆಗ್ತಾರೆ. ಮೊದಲು ನೇರ ಪಾವತಿಯಲ್ಲಿರೋರಿಗೆ ವಸತಿ ವ್ಯವಸ್ಥೆಯನ್ನ ಮಾಡಿ ಗೃಹಭಾಗ್ಯ ಯೋಜನೆಯನ್ನ ಕೊಡಿ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಪೌರ ಕಾರ್ಮಿಕರು ಅವರ ಆರೋಗ್ಯ ಸುಧಾರಣೆಗೋಸ್ಕರ ಲೋಕೇಶ್ ಅವರೇ ಹಾಗೂ ವೇದಿಕೆ ಮುಂಭಾಗ ಎಲ್ಲ ಎಲ್ಲ ಮಾಡಿಕೊಂಡಿದ್ದಾರೆ. ಈಗಾಗಲೇ ತುಂಬ ಎಲ್ಲ ಭಾಷಣದಲ್ಲಿ ಪೌರ ಕಾರ್ಮಿಕರ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರು ಇವತ್ತು ಈ ದೇಶದ ಸೈನಿಕರು ಎಷ್ಟು ಮುಖ್ಯನೋ ಅದಕ್ಕೆ ಹೆಚ್ಚಿನ ಮುಖ್ಯ ನಮ್ಮ ಪೌರ ಕಾರ್ಮಿಕರು. ದಿನ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಹೋರಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಯಾವಾಗಲೂ ಅವರ ಕುಟುಂಬ ಚೆನ್ನಾಗಿ ಸಿಕ್ಕಾಗಿ ಏನೇನು ಮಾತಾಡೋಕೆ ಅವಕಾಶ ಮಾಡಿಕೊಂಡ ಎಲ್ಲ ನಮ್ಮ ಮಾಧ್ಯಮದಲ್ಲಿ ಮತ್ತೊಮ್ಮೆ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ಇನ್ನೊಂದು ಕೊನೆಯದು ವಸತಿ ಗೃಹವನ್ನು ಲೋಕೇಶ್ ಅವರು ಕೊಡಿಸಬೇಕು ಅಂತ ಹೇಳಿದ್ರೆ ಇದು 11 ತಾರೀಖಿಂದ ಸರ್ಕಾರಕ್ಕೆ ನಾವು ಮುಂಚೆ ಮನೆಯಲ್ಲಿ ಲೆಕ್ಕವನ್ನು ಮಾಡಿದ್ದು ಪ್ರತಿಯೊಬ್ಬರು ಪೌರ ಕಾರ್ಮಿಕರಿಗೆ ವಸತಿ ಗೃಹವನ್ನು ಕೊಡೋಕ್ಕೆ ಒಂದು ಸರ್ಕಾರ ಎಲ್ಲರೂ ಕೊಡ್ತೀವಿ. ಅದರಲ್ಲಿ ಭೇದ ಭಾವ ಯಾರೂ ಇಲ್ಲ ಅಂತ ಹೇಳಿ ಮಾತಾಡ್ತಾರೆ. ತಮ್ಮದೇ ಮುಖ್ಯವಾದ ಪಾತ್ರ. ಇಲ್ಲದೇ ಇದ್ರೆ 2 ದಿನ ನಾವು ಕೆಲಸ ಮಾಡಿಲ್ಲ ಅಂದರೆ ಆಳಗೊಪ್ಪೆ ಆಗ್ತದೆ, ಅದಂತೂ ಗ್ಯಾರಂಟಿ. ಈ ನೈರ್ಮಲ್ಯ ಕಾಪಾಡುವಲ್ಲಿ ನಮ್ಮ ಒಂದು ಸೇವೆಯನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಅದೇ ರೀತಿ ಪೌರ ಕಾರ್ಮಿಕರನ್ನು ಕಂಡ್ರೆ ನಮ್ಮ ಸಮಾಜದಲ್ಲಿ ಒಂಥರ ಅಸಮಾನತೆ ತೋರುತ್ತೆ. ಇದಾಗಬಾರ್ದು. ತಾವು ಮಾಡ್ತಾ ಇರೋಂಥ ಒಂದು ಸೇವೆ ಬಹುದೊಡ್ಡವಾದ ಸೇವೆ. ಈ ಸೇವೆಯನ್ನು ಗಣನೆಗೆ ತೆಗೆದುಕೊಂಡು ಇದ್ರ ಬಗ್ಗೆ ನಮ್ಮ ಏನು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅದನ್ನು ನೀವು ಜನರಿಗೆ ಮನದಟ್ಟು ಮಾಡಿಕೊಡ್ಬೇಕು. ನಿರ್ಲಕ್ಷ್ಯ ಧೋರಣೆಯಿಂದ ಕಾಣೋದು ಅದನ್ನೆಲ್ಲ ಬಿಡಬೇಕಾಗ್ತದೆ. ಮುಖ್ಯವಾಗಿ ನಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಯಾವುದೇ ಥರನಾದ ದುಶ್ಚಟಗಳಿಗೆ ಬಲಿಯಾಗದಂಗೆ ನಮ್ಮ ಒಂದು ಜೀವನವನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವುದಕ್ಕೆ ನಾನು ಮತ್ತೊಮ್ಮೆ ಆಭಾರಿಯಾಗಿ ಮತ್ತೊಮ್ಮೆ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನನಗೆ ಹೊರಗಡೆ ಕೆಲಸ ಇರೋದ್ರಿಂದ